ಕಾಟೇರಿನ ಬಳಗಕ್ಕೆ ಸುಪ್ರೀಂ ಕೋರ್ಟ್ ಶಾಕ್ ಅನ್ನ ಕೊಟ್ಟಿದೆ. ಹೀಗಾಗಿ ನಿನ್ನೆ ಜೈಲ್ ಪಾಲಾಗಿದ್ದಾರೆ. ಆದ್ರೆ ಜೈಲಲ್ಲಿ ನಿದ್ದೆ ಮಾಡದೆ ದರ್ಶನ್ ಗ್ಯಾಂಗ್ ಪರದಾಟವನ್ನ ಅನುಭವಿಸಿದ್ಯಂತೆ. ಬೆನ್ನು ನೋವು, ನಿದ್ದೆ ಬರ್ತಿಲ್ಲ ಅಂತ ನಟ ದರ್ಶನ್ ಅಳಲನ್ನ ತೋಡ್ಕೊಂಡಿದ್ದಾರಂತೆ. ನೋಡಿ, ಮತ್ತೆ ಶುರುವಾಗ್ಬಿಡ್ತು ಬೆನ್ನು ನೋವು. ಒಂದೇ ಬ್ಯಾರಾಕ್ನಲ್ಲಿ ದರ್ಶನ್, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ 4 ಜನರನ್ನ ಒಂದೇ ಬ್ಯಾರಾಕ್ನಲ್ಲಿ ಇಡಲಾಗಿದೆ. ಇವತ್ತು ಬೆಳಗ್ಗೆ ದರ್ಶನ್ಗೆ ವಿಚಾರಣಾಧೀನ ಕೈದಿಯ ಸಂಖ್ಯೆಯನ್ನ ನೀಡಲಾಗುತ್ತೆ. ಜೈಲಿಗೆ ಮತ್ತೆ ಕಾಲಿಟ್ಟಾಗಿನಿಂದ ಕಣ್ಣೀರನ್ನ ಇಡ್ತಾ ಇದ್ದಾರಂತೆ ಪವಿತ್ರ ಗೌಡ. ಯಾರ ಜೊತೆಗೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ ಪವಿತ್ರ ಗೌಡ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನಟ ದರ್ಶನ್ ಬೆನ್ನು ನೋವು ಅನ್ನುವಂಥ ಕಾರಣಕ್ಕಾಗಿನೇ ಮೆಡಿಕಲ್ ಗ್ರೌಂಡ್ ಮೇಲೆ ಆವತ್ತು ಬೇಲನ್ನ ತಗೊಂಡ್ರು. ಆ ನಂತರ ರೆಗ್ಯುಲರ್ ಬೇಲ್ ಸಿಕ್ತು. ಆಪರೇಷನ್ ಮಾಡಿಸ್ಕೋಬೇಕು ಅಂತ ಅವ್ರ ಲಾಯರ್ ಹೇಳಿದ್ರು. ಆಪರೇಷನ್ ಆಗ್ಲೇ ಇಲ್ಲ, ಹಾಗೆ ಬೆನ್ನು ನೋವು ಗುಣ ಆಗ್ಬಿಡ್ತು. ಶೂಟಿಂಗ್ ಅಲ್ಲೆಲ್ಲ ಭಾಗಿಯಾದ್ರು, ಸ್ಟಂಟ್ ಸೀನ್ಗಳಲ್ಲಿ ಭಾಗಿಯಾದ್ರು, ವಿದೇಶಕ್ಕೆ ಹೋಗಿ ಹಾಡನ್ನೆಲ್ಲ ಶೂಟ್ ಮಾಡ್ಕೊಂಡ್ಬಂದ್ರು. ಎಲ್ಲ ಮುಗಿದು ವಾಪಸ್ ಆಗ್ತಾ ಇದ್ದ ಹಾಗೆ ಸುಪ್ರೀಂ ಕೋರ್ಟ್ ಮತ್ತೆ ಜೈಲಿಗೆ ಕಳುಹಿಸುವಂತಹ ಕೆಲಸ ಮಾಡಿದೆ. ಈಗ ನಿನ್ನೆ ರಾತ್ರಿ ಜೈಲಿಗೆ ಹೋದಂತಹ ನಟ ದರ್ಶನ್ಗೆ ಬೆನ್ನು ನೋವು ಮತ್ತೆ ಶುರುವಾಗ್ಬಿಟ್ಟಿದೆಯಂತೆ. ನನಗೆ ಬೆನ್ನು ನೋಯ್ತಾ ಇದೆ ಅಂತ ಹೇಳಿ ಅಳಲನ್ನ ತೋಡ್ಕೊಂಡಿದ್ದಾರಂತೆ ನಟ ದರ್ಶನ್. ಉಳಿದಂತ ಆರೋಪಿಗಳನ್ನ ಕೂಡ ಅವ್ರ ಜೊತೆಗೆ ಇರಿಸಲಾಗಿದೆ ಅನ್ನುವಂಥ ಮಾಹಿತಿ. 4 ಜನ ಜೊತೆಗೆ ಇದ್ದಾರೆ. ದರ್ಶನ್, ಲಕ್ಷ್ಮಣ್, ನಾಗರಾಜ್ ಹಾಗೆ ಪ್ರದೋಷ್. ಪವಿತ್ರ ಗೌಡ ಮಹಿಳಾ ಬ್ಯಾರಾಕ್ನಲ್ಲಿದ್ದಾರೆ. ಆಕೆ ಯಾರ ಜೊತೆಗೂ ಮಾತಿಲ್ಲ, ಕತೆ ಇಲ್ಲ, ಮೌನಕ್ಷರಣಾಗಿದ್ದಾರೆ, ಕಣ್ಣೀರಿಡ್ತಿದ್ದಾರೆ ಎನ್ನುವಂತ ಮಾಹಿತಿ. ಒಂದೇ ಬ್ಯಾರಾಕ್ನಲ್ಲಿ ನಟ ದರ್ಶನ್, ಅವರ ಮಾಜಿ ಮ್ಯಾನೇಜರ್ ಆಗಿದ್ದಂಥ ನಾಗರಾಜ್, ಮಾಜಿ ಕಾರ್ ಡ್ರೈವರ್ ಲಕ್ಷ್ಮಣ್, ಜೊತೆಗೆ ಸ್ನೇಹಿತನಾಗಿದ್ದಂಥ ಪ್ರದೋಷ್, ಅವರೆಲ್ಲರನ್ನ ಒಂದೇ ಬ್ಯಾರಾಕ್ನಲ್ಲಿ ಇಟ್ಟಿದ್ದಾರೆ ಪೊಲೀಸರು. ಪರಪ್ಪನ ಅಗ್ರಹಾರ ಜೈಲಿನ ಅಡ್ಮಿಷನ್ ಬ್ಯಾರಾಕ್ನಲ್ಲಿ ಆರೋಪಿಗಳನ್ನ ಇರಿಸಲಾಗಿದೆ. ಯಾಕಂದ್ರೆ ನಿನ್ನೆ ರಾತ್ರಿ ಕರ್ಕೊಂಡು ಹೋಗಿದ್ದವರನ್ನ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಹಾಗೆ ಗ್ಯಾಂಗ್ ರಾತ್ರಿ ಮುದ್ದೆ, ಚಪಾತಿ ಹಾಗೆ ಅನ್ನ ಸಾಂಬಾರ್ ಊಟ ಮಾಡಿದ್ಯಂತೆ. ರಾತ್ರಿ ಚಪಾತಿ, ಅನ್ನ ಸಾಂಬಾರ್ನ ಸೇವಿಸಿದ್ದಾರೆ ನಟ ದರ್ಶನ್ ಅನ್ನುವಂಥ ಮಾಹಿತಿ. ಈ ಸಂದರ್ಭದಲ್ಲಿ ಹೀಗಾಗ್ಬಿಡ್ತಲ್ಲ ಅಂತ ಹೇಳಿ ಲಕ್ಷ್ಮಣ್ ಹಾಗೆ ನಾಗರಾಜ್ ಜೊತೆ ದರ್ಶನ್ ಮಾತುಕತೆಯನ್ನ ಮಾಡಿದಾರಂತೆ. ಜೊತೆಗೆ ಬೆನ್ನು ನೋವು, ನಿದ್ದೆ ಕೂಡ ಬರ್ತಿಲ್ಲ ಅಂತ ಹೇಳಿ ಸಹಚರರ ಜೊತೆ ದರ್ಶನ್ ಅಳಲನ್ನ ತೋಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಂದೇ ಬ್ಯಾರಾಕ್ನಲ್ಲಿದ್ರು ಯಾರ ಜೊತೆಗೂ ಮಾತನಾಡ್ತಾ ಇಲ್ಲ ಪ್ರದೋಷ್. ಮತ್ತೋರ್ವ ಆರೋಪಿ ಯಾರ ಜೊತೆಗೂ ಮಾತನಾಡ್ತಾ ಇಲ್ವಂತೆ, ಮೌನಕ್ಕೆ ಜಾರ್ಬಿಟ್ಟಿದಾರಂತೆ. ಮತ್ತೊಂದ್ ಕಡೆ ಪರಪ್ಪನ ಅಗ್ರಹಾರ ಜೈಲಿನ ಮಹಿಳಾ ಬ್ಯಾರಾಕ್ನಲ್ಲಿ ಆರೋಪಿ ಪವಿತ್ರ ಗೌಡ ಇದ್ದಾಳೆ. ಜೈಲಿಗೆ ಕಾಲಿಟ್ಟಾಗಿನಿಂದ, 2ನೇ ಬಾರಿ ಮತ್ತೆ ಜೈಲಿಗೆ ಎಂಟ್ರಿ ಕೊಟ್ಟಾಗಿನಿಂದ ಪವಿತ್ರ ಗೌಡಗೆ ಕಣ್ಣೀರೇ ಗತಿಯಾಗಿದೆ ಅನ್ನುವಂಥ ಮಾಹಿತಿ. ಪವಿತ್ರ ಯಾರ ಜೊತೆನೂ ಮಾತನಾಡ್ತಾ ಇಲ್ಲ, ಮೌನಕ್ಷರಣಾಗಿದ್ದಾರೆ ಅನ್ನುವಂಥ ಮಾಹಿತಿ. ರಾತ್ರಿ ಊಟ ಮಾಡದೆ ಬೆಳಗಿನ ಜಾವದವರೆಗೂ ಪವಿತ್ರ ಚಡಪಡಿಸ್ತಾ ಇದ್ಲಂತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.